ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಚಾನಲ್ ವಿನ್ನರ್ ಸರ್ಕಲ್ ವಿತ್ ನಿರಂಜನ್. ಮೈ ಡಿಯರ್ ಫ್ರೆಂಡ್ಸ್, ನಿಮಗೆಲ್ಲ ತಿಳಿದಿರೋ ಹಾಗೆ ನಾವು ಹಿಂದಿನ ವರದಿಯಲ್ಲಿ ಸಕ್ಸಸ್ ಅನ್ನೋ ಒಂದು ಲ್ಯಾಡರ್ನ ಕ್ಲೈಮ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಗೊಂದು ಸರ್ಕಲ್ ನೆಸೆಸರಿ ಇರುತ್ತೆ. ಆ ಒಂದು ಸರ್ಕಲ್ ಏನಪ್ಪ ಅಂತ ಹೇಳಿ ಡಿಸ್ಕಷನ್ ಮಾಡಿದ್ರಿ. ಸೊ ಈ ಒಂದು ವರದಿಯಲ್ಲಿ ಆ ಸರ್ಕಲ್ ಏನು ಅನ್ನೋದನ್ನ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ಸೊ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ ಮೈ ಡಿಯರ್ ಫ್ರೆಂಡ್ಸ್. ಬಿಕಾಸ್ ಯುವರ್ ಬಾಂಡ್ ಆ್ಯಂಡ್ ಆರ್ ಬಾಂಡ್ ಈಸ್ ಅ ಯುನೈಟಿ. ಆ್ಯಂಡ್ ಯಾವಾಗಲೂ ನಮ್ಮ ಬಾಂಡ್ ಯಾವಾಗಲೂ ಇದೇ ಥರ ಇರಬೇಕು. ಆ್ಯಂಡ್ ನೀವು ನಮ್ಗೆ ಇದೇ ಥರ ಬ್ಲೆಸ್ಸಿಂಗ್ಸ್ ಕೊಡ್ತಾ ಇರಿ. ಆ್ಯಂಡ್ ನಾವು ನಮ್ಮ ಹತ್ರ ಇರುವಂಥ ಕಂಟೆಂಟ್, ನಾಲೆಜ್ ಏನು ಪ್ರೊವೈಡ್ ಮಾಡೋಕ್ಕಾಗುತ್ತೋ ಅದನ್ನು ಪ್ರೊವೈಡ್ ಮಾಡಿ ನಿಮಗೆ ಪ್ರೌಡ್ ಮಾಡ್ತೀವಿ. ನಿಮಗೆ ಗ್ರೋತ್ನ ತೊಗೊಂಬರೋದ್ರಲ್ಲಿ ಹೆಲ್ಪ್ ಮಾಡ್ತೀವಿ ಮೈ ಡಿಯರ್ ಫ್ರೆಂಡ್ಸ್. ಸೊ ಬನ್ನಿ ಫ್ರೆಂಡ್ಸ್, ಹಾಗಿದ್ರೆ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಆ್ಯಂಡ್ ಬಿಫೋರ್ ಮೂವಿಂಗ್ ಟು ಇಟ್, ಜಸ್ಟ್ ಒಂದು ಬೇಸಿಕ್ ಥಿಂಗ್ಸ್ನ ಅರ್ಥ ಮಾಡ್ಕೊಳ್ಳೋಣ. ಆ್ಯಂಡ್ ಏನಪ್ಪ ಅಂತ ಹೇಳಿದ್ರೆ, ಒಬ್ಬ ಪಾಲಿಟಿಷಿಯನ್ನು ಅವ್ನ ಇಂಡಿವಿಜುವಲ್ ಎಫರ್ಟಲ್ಲೇ ಎಲೆಕ್ಷನ್ ಗೆಲ್ಲಕ್ಕಾಗತ್ತಾ? ಹಾಗೆ ಒಂದು ಅಥ್ಲೀಟು ಅವರ ಒಂದು ಓನ್ ಇಂಡಿವಿಜುವಲ್ ಎಫರ್ಟಲ್ಲಿ ಒಂದು ಚಾಂಪಿಯನ್ಶಿಪ್ನ ಗೆಲ್ಲಕ್ಕಾಗತ್ತಾ? ಅದೇ ಥರ ಒಬ್ಬ ಮೂವಿ ಪ್ರೊಡ್ಯೂಸರ್ ಅಥವಾ ಡೈರೆಕ್ಟರ್ ಅವರ ಒಂದು ಓನ್ ಇಂಡಿವಿಜುವಲ್ ಎಫರ್ಟಲ್ಲಿ ಮೂವಿನ ಸಕ್ಸಸ್ ಮಾಡೋಕ್ಕಾಗತ್ತಾ? ಅದೇ ಥರ ಒಬ್ಬ ಪರ್ಸನ್ ಅವರ ಓನ್ ಇಂಡಿವಿಜುವಲ್ ಎಫರ್ಟಿಂದ ಒಂದು ಕಂಪನಿನ ರನ್ ಮಾಡೋಕ್ಕಾಗತ್ತಾ? ಬಿಸ್ನೆಸ್ ನಡ್ಸೋಕ್ಕಾಗತ್ತಾ? ಸೊ ಮೈ ಡಿಯರ್ ಫ್ರೆಂಡ್ಸ್, ಇಂಡಿವಿಜುವಲ್ ಎಫರ್ಟಿಂದ ಮೇ ಬಿ ನಾವು 100%ಅಲ್ಲಿ ಒಂದು 5% ಗಂಟ ಮುಂದೆ ಬರ್ಬೋದು. ಬಟ್ 95% ಗ್ಯಾಪ್ ಇದೆಯಲ್ಲ, ಆ ಗ್ಯಾಪ್ನ ತುಂಬೋರು ಯಾರು? ಅದನ್ನು ರಿಪ್ಲೇಸ್ ಮಾಡೋದು ಯಾರು? ಆ್ಯಂಡ್ ಅದನ್ನು ರಿಪ್ಲೇಸ್ ಮಾಡಬೇಕು ಅಂತ ಹೇಳಿದ್ರೆ ಮೈ ಡಿಯರ್ ಫ್ರೆಂಡ್ಸ್, ನಮಗೆ ಒಂದು ಸರ್ಕಲ್ ನೆಸೆಸರಿ ಇದೆ. ಆ್ಯಂಡ್ ಆ ಸರ್ಕಲೇ ಏನಪ್ಪ ಅಂತ ಹೇಳಿದ್ರೆ ಅದು ಟೀಮ್ ಸರ್ಕಲ್. ಸೊ ಅದಕ್ಕೆ ಮೈ ಡಿಯರ್ ಫ್ರೆಂಡ್ಸ್, ಟೀಮ್ ಸರ್ಕಲ್ ಈ ಒಂದು ಫಾರ್ಮುಲಾನ ಯೂಸ್ ಮಾಡಿಕೊಂಡು ಅಥವಾ ನಮ್ಮ ಹತ್ರ ಇರುವಂಥ ಟೀಮ್ನ ಹಿಡ್ಕೊಂಡು ನಾವು ಹೇಗೆ ಸಕ್ಸಸ್ ಲ್ಯಾಡರ್ನ ಕ್ಲೈಮ್ ಮಾಡ್ಬೋದು, ಬನ್ನಿ ಒನ್ ಬೈ ಒನ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೈ ಡಿಯರ್ ಫ್ರೆಂಡ್ಸ್, ಟೀಮ್ ವರ್ಕ್ ಅಂದರೆ ಏನು? ಟೀಮ್ ವರ್ಕ್ ಅಂದರೆ ಮೈ ಡಿಯರ್ ಫ್ರೆಂಡ್ಸ್, ಒಂದು ಗೋಲ್ ಇರುತ್ತೆ. ಆ ಒಂದು ಗೋಲ್ಗೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ಸಿಂದ, ಅದು ಕಮ್ಯುನಿಕೇಷನ್ ಥ್ರೂ ಇಂದ ಇರ್ಬೋದು ಅಥವಾ ಈಚ್ ಅದರ್ ರೆಸ್ಪೆಕ್ಟ್ ಇರ್ಬೋದು. ಸೊ ಆ ಒಂದು ಕಾಂಬಿನೇಷನ್ ಇದೆಯಲ್ಲ, ಆ ಒಂದು ಕಾಂಬಿನೇಷನಿಂದನೇ ಆ ಒಂದು ಆಬ್ಜೆಕ್ಟಿವು ಅಥವಾ ಮಿಷನ್ನ ಸಕ್ಸಸ್ ಮಾಡೋದ್ರಲ್ಲಿ ಎಲ್ಲೋ ಒಂದು ಕಡೆ ಭಾಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಆಗುತ್ತೆ. ಒಂದು ಮಿಷನ್ಗೆ ಅವ್ರದ್ದು ಈಚ್ ಆ್ಯಂಡ್ ಎವ್ರಿಥಿಂಗ್ ಕೊಡ್ತಾರೆ. ಅವ್ರದ್ದು ಎನರ್ಜಿ, ಎಫರ್ಟ್, ಈಚ್ ಆ್ಯಂಡ್ ಎವ್ರಿಥಿಂಗ್ ಕೊಟ್ಬಿಟ್ಟು ಒಂದು ಯುನೈಟಿ ಮಾಡ್ತಾರಲ್ಲ, ಸೊ ಅದನ್ನೇ ಟೀಮ್ ವರ್ಕ್ ಅಂತ ಕರಿತೀವಿ. ಸೊ ಮೈ ಡಿಯರ್ ಫ್ರೆಂಡ್ಸ್, ಒಂದು ಥಾಟ್ ನಮಗೆ ಜ್ಞಾಪಕ ಬರುತ್ತೆ. ಏನಪ್ಪ ಅಂತ ಹೇಳಿದ್ರೆ, ಇಫ್ ಯು ವಾಂಟ್ ಟು ಗೋ ಫಾಸ್ಟ್, ಗೋ ಅಲೋನ್, ಬಟ್ ಇಫ್ ಯು ವಾಂಟ್ ಟು ಗೋ ಫಾರ್, ಗೋ ಟುಗೆದರ್. ಇದು ಆಫ್ರಿಕನ್ ಪ್ರೊವರ್ಬಿಂದ ಸಿಕ್ಕಿರೋದು. ಎಷ್ಟು ಒಂದು ಪವರ್ಫುಲ್ ಇದೆ ಈ ಒಂದು ಟ್ಯಾಗ್ಲೈನ್ ಅಂತ ಹೇಳಿದ್ರೆ, ನಾವು ನಮ್ಮ ಒಂದು ಗೋಲ್ ಕಡೆಗೆ ಹೋಗಬೇಕು ಅಂತ ಹೇಳಿದ್ರೆ ಎಷ್ಟು ಫಾಸ್ಟಾಗಿ ಹೋಗ್ತೀವಿ ಅಂದರೆ ಅದು ನಮಗೆ ಟೀಮ್ ವರ್ಕ್ ಡಿಟರ್ಮಿನ್ ಮಾಡುತ್ತೆ. ಹೇಗೆ ಅಂತ ಹೇಳಿದ್ರೆ ಮೈ ಡಿಯರ್ ಫ್ರೆಂಡ್ಸ್, ನಮ್ಮದು ಒಂದು ವರ್ಕಾಲಿಕ್ ಎನ್ವಿರಾನ್ಮೆಂಟಲ್ಲಿ ಈಚ್ ಆ್ಯಂಡ್ ಎವ್ರಿ ಇಂಡಿವಿಜುವಲ್ದು ಕಮ್ಯುನಿಕೇಷನ್ ಇಂಪಾರ್ಟೆಂಟ್ ಆಗುತ್ತೆ, ಸ್ಕಿಲ್ ಇಂಪಾರ್ಟೆಂಟ್ ಆಗುತ್ತೆ, ಡಿಸ್ಕಷನ್ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಹತ್ರ ಇರುವಂಥ ಟೀಮ್ ಆ್ಯಂಡ್ ಆ ಒಂದು ಟೀಮ್ ಇರಬೇಕಾದ್ರೆ ನಾವು ಅದರಲ್ಲಿ ಕಮ್ಯುನಿಕೇಷನ್ ಮಾಡಬೇಕಾಗುತ್ತೆ, ಈಚ್ ಅದರ್ ಐಡಿಯಾಸ್ನ ಡಿಸ್ಕಷನ್ ಮಾಡಬೇಕಾಗುತ್ತೆ, ಸ್ಕಿಲ್ಸ್ ಇಂಪಾರ್ಟೆಂಟ್ ಆಗುತ್ತೆ ಒಂದು ಆರ್ಗನೈಸೇಷನ್ನ ಅಥವಾ ಒಂದು ಮಿಷನ್ನ ಸಕ್ಸಸ್ ಮಾಡೋದಕ್ಕೆ. ಸೊ ಮೈ ಡಿಯರ್ ಫ್ರೆಂಡ್ಸ್, ಹಾಗಿದ್ರೆ ನಮ್ಮ ಹತ್ರ ಟೀಮ್ ಇದ್ದರೆ ನಾವು ಹೇಗೆ ಸಕ್ಸಸ್ ಲ್ಯಾಡರ್ನ ಕ್ಲೈಮ್ ಮಾಡ್ಬೋದು ಅನ್ನೋದನ್ನ ನಾವು ನೋಡೋದಾದ್ರೆ ಒಂದು ಕ್ವೆಶನ್ ಇಲ್ಲಿ ಅರೈಸ್ ಆಗುತ್ತೆ. ಆ್ಯಂಡ್ ಆವ್ರೇಜ್ ಇಂಡಿವಿಜುವಲ್ ಪರ್ಸನ್ 24 ಅವರ್ಸಲ್ಲಿ ಎಷ್ಟು ಗಂಟೆ ಕೆಲಸ ಮಾಡ್ಬೋದು ಅಂದರೆ ಹಾರ್ಡ್ಲಿ 10 hours, 12 hours, 14 hours ಎಕ್ಸೆಟ್ರಾ ಅಷ್ಟೇ. ಸೊ ಅದೇ ಥರ ನಮ್ಮ ಹತ್ರ ಟೀಮ್ ಇದ್ದಲ್ಲಿ ನಾವೇನು ಮಾಡ್ಬೋದು, ನಮ್ಮ ವರ್ಕ್ ಅವರ್ಸ್ ಏನಿದೆ ಅದನ್ನು ನಾವು ಮಲ್ಟಿಪ್ಲೈ ಮಾಡ್ಬೋದು. ಹೇಗೆ ಅಂತ ಹೇಳಿದ್ರೆ, ನಮ್ಮ ಹತ್ರ ಒಂದು 5 ಟೀಮ್ಮೇಟ್ಸ್ ಇದ್ದಾರೆ ಅಂತ ಇಟ್ಕೊಳ್ಳಿ. ಸೊ ಆ ಒಂದು 5 ಟೀಮ್ಮೇಟ್ಸಲ್ಲಿ ಈಚ್ ಪರ್ಸನ್ 10 hours ಕೂಡ ಅವ್ರು ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ರೆಡಿ ಇದ್ದಾರೆ ಅಂತ ಹೇಳಿದ್ರೆ, ನಾವು ಎಲ್ಲ ಕಾಂಬಿನೇಷನ್ ಸೇರಿ ಏನು ಮಾಡ್ಬೋದು, 50 hours ವರ್ಕ್ನ ಏನು ಮಾಡ್ಬೋದು, ಪ್ರೊಡ್ಯೂಸ್ ಮಾಡ್ಬೋದು. ಸೊ ಹೀಗೆ ನಾವು 50 hours ವರ್ಕ್ನ ಪ್ರೊಡ್ಯೂಸ್ ಮಾಡೋದ್ರಿಂದ ನಮ್ಮ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ, ರಿಸಲ್ಟ್ಸ್ ಕೂಡ ಫಾಸ್ಟಾಗಿ ಬರುತ್ತೆ. ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಟೀಮ್ಮೇಟ್ಸ್ ಕೂಡ ಏನಾಗುತ್ತೆ, ಎಲ್ಲ ಒಂದು ಕಡೆ ನಾವು ನಮ್ಮ ಗ್ರೋತಲ್ಲಿ ಫಾಸ್ಟರ್ ಇದ್ದೀರಿ ಅಂತ ನಮ್ಗೆ ಅನಿಸುತ್ತೆ, ರೈಟ್? ಸೊ ಟೀಮ್ ವರ್ಕ್ ಅಂತ ಬಂದರೆ ಇನ್ನೂ ಮೋರ್ ಡಿಸ್ಕಸ್ ಮಾಡೋದಿದ್ರೆ ಅವ್ರದ್ದೇ ಆದಂಥ ಓನ್ ರೋಲ್ಸ್ ಇರುತ್ತೆ ನಮಗಿಲ್ಲಿ ಟೀಮಲ್ಲಿ ವರ್ಕ್ ಮಾಡಿದ್ರೆ. ಹೇಗೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ 5 ಜನ ಟೀಮ್ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಸೊ ಅದರಲ್ಲಿ ಫಸ್ಟ್ ಪರ್ಸನ್ ಅವ್ರ ಪ್ರಾಡಕ್ಟ್ ಇದರಲ್ಲಿ ಮ್ಯಾನೇಜ್ಮೆಂಟಲ್ಲಿ ಚೆನ್ನಾಗಿರ್ತಾರೆ, ಸೆಕೆಂಡ್ ಪರ್ಸನ್ PPT ಕೊಡೋದ್ರಲ್ಲಿ ಚೆನ್ನಾಗಿರ್ತಾರೆ, ಥರ್ಡ್ ಪರ್ಸನ್ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ನೋಡ್ಕೊಳ್ಳೋದ್ರಲ್ಲಿ ಚೆನ್ನಾಗಿರ್ತಾರೆ, ಆ್ಯಂಡ್ ಫೋರ್ತ್ ಪರ್ಸನ್ ಅಕೌಂಟ್ಸ್ನ ನೋಡ್ಕೋಬೋದು, ಆ್ಯಂಡ್ ಫಿಫ್ತ್ ಪರ್ಸನ್ ಕಸ್ಟಮರ್ ಮತ್ತು ರಿಲೇಷನ್ಶಿಪ್ನ ಮ್ಯಾನೇಜ್ ಮಾಡೋರು. ಈ ರೀತಿ ಏನಾಗುತ್ತೆ, ವರ್ಕ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಆ್ಯಂಡ್ ಇಂಡಿವಿಜುವಲ್ ಲೆವೆಲಲ್ಲಿ ಏನಾಗುತ್ತೆ, ವರ್ಕ್ ಲೆವೆಲ್ ಕಮ್ಮಿ ಆಗುತ್ತೆ. ಸೊ ಹೀಗೆ ಕಮ್ಮಿ ಆಗೋದ್ರಿಂದ
ಒಂದೇ ಆಬ್ಜೆಕ್ಟಿವ್ ಕೆಲಸ ಮಾಡ್ತಿರೋದ್ರಿಂದ ಎಲ್ಲರೂ ಆ ಒಂದು ವರ್ಕಲ್ಲಿ ಎಂಗೇಜ್ ಆಗಿರೋದನ್ನು ನಾವು ನೋಡ್ತೀವಿ. ಸೊ ಎಂಗೇಜ್ ಆಗಿರೋದನ್ನು ನೋಡೋದಾದರೆ ಆ ಒಂದು ಮಿಷನ್ ಯಾವತ್ತೂ 100% ಸಕ್ಸಸ್ ಆಗುತ್ತೆ. ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ಎಷ್ಟೊಂದು ಜನ ಯೋಚನೆ ಮಾಡ್ತಾರೆ, ತುಂಬ ಸ್ಮಾರ್ಟ್ ಆಗಿರಬೇಕು, ಲಕ್ ಇರಬೇಕು, ಹಾಗೆ ಹೀಗೆ ಅಂತ ಡಿಸ್ಕಸ್ ಮಾಡ್ತಾರೆ. ಬಟ್ ಮೈ ಡಿಯರ್ ಫ್ರೆಂಡ್ಸ್, ಇನ್ ರಿಯಾಲಿಟಿ ನಾವು ನೋಡೋಕ್ಕಾದ್ರೆ ಅದು ಒಂದು ಪಾರ್ಟ್ ಇರ್ಬೋದು ಅಷ್ಟೇ. ಬಟ್ ರಿಯಾಲಿಟಿ ನೋಡೋಕ್ಕಾದ್ರೆ ಯು ಡೋಂಟ್ ಆಲ್ವೇಸ್ ನೀಡ್ ಟು ಬಿ ಸ್ಮಾರ್ಟ್. ಬಿಕಾಸ್ ನಿಮ್ಮ ಟೀಮಲ್ಲಿ ಸ್ಮಾರ್ಟ್ ಪೀಪಲ್ ಇದ್ರೆ ಸಾಕು, ಆಟೋಮೆಟಿಕಲಿ ನಿಮ್ಮದು ಆಬ್ಜೆಕ್ಟಿವ್ ಮಿಷನ್ ಏನಿದೆ ಅದು ಸಕ್ಸಸ್ ಆಗುತ್ತೆ. ಹೇಗೆ ಅಂತ ಹೇಳಿದ್ರೆ, ನಾವೊಂದು ಬುಕ್ ರೆಕಮೆಂಡ್ ಮಾಡ್ತೀನಿ ಮೈ ಡಿಯರ್ ಫ್ರೆಂಡ್ಸ್, ಹೌ ಟು ವಿನ್ ಫ್ರೆಂಡ್ಸ್ ಆ್ಯಂಡ್ ಇನ್ಫ್ಲೂಯೆನ್ಸ್ ಪೀಪಲ್ ಬೈ ಡೇಲ್ ಕಾರ್ನಿಗಿ ಅಂತ. ಆ್ಯಂಡ್ ಅದರಲ್ಲಿ ಒಂದು ಇನ್ಸಿಡೆಂಟ್ ಬರುತ್ತೆ. ಆ್ಯಂಡ್ ದ 26th ಯುನೈಟೆಡ್ ಸ್ಟೇಟ್ ಪ್ರೆಸಿಡೆಂಟ್ ಮಿಸ್ಟರ್ ಥಾಮಸ್ ರೂಸ್ವೆಲ್ಟ್, ಆ್ಯಂಡ್ ಅವನದು ಒಂದು ಇನ್ಸಿಡೆಂಟ್ ಬರುತ್ತೆ. ವೆನ್ ಈ ಸ್ಟಾರ್ಟೆಡ್ ಇಸ್ ಸ್ಟೀಲ್ ಕಂಪನಿ, ವೆನ್ ಈ ವಾಸ್ ಯಂಗ್, ಆ್ಯಂಡ್ ಯಂಗಾಗಿ ಅವ್ರು ಸ್ಟೀಲ್ ಕಂಪ್ನಿ ಸ್ಟಾರ್ಟ್ ಮಾಡಿದಾಗ ಅವ್ರಿಗೆ ಸ್ಟೀಲ್ ಬಗ್ಗೆ ಯಾವುದೇ ಒಂದು ನಾಲೆಜ್ ಇದ್ದಿಲ್ಲ. ಬಟ್ ಅವ್ರ ಟೀಮಲ್ಲಿ ಕೆಲಸ ಮಾಡೋವಂಥ ಪೀಪಲ್ ಆ ಥರ ಇದ್ದರು, ಅವ್ರಿಗೆ ಸ್ಟೀಲ್ದು A to Z ನಾಲೆಜ್ ಇತ್ತು. ಆ್ಯಂಡ್ ದೇ ವರ್ ಡೆಲಿವರಿಂಗ್ ಮೋರ್ ಪ್ರೆಸೆಂಟೇಷನ್ ಆ್ಯಂಡ್ ಬೆಟರ್ ಪ್ರೆಸೆಂಟೇಷನ್ ಫಾರ್ ದೇರ್ ಕಸ್ಟಮರ್ಸ್. ಸೊ ಇಲ್ಲಿಂದ ನಮ್ಗೆ ಅರ್ಥ ಆಗುತ್ತೆ, ನಾವು ಟೀಮಲ್ಲಿ ಕೆಲಸ ಮಾಡಬೇಕಾದ್ರೆ ಇಟ್ ಡಸಂಟ್ ಮ್ಯಾಟರ್ ನಾವು ಸ್ಮಾರ್ಟ್ ಇದ್ದೀವ ಸ್ಮಾರ್ಟ್ ಇಲ್ಲ ಅಂತ. ಸೊ ಅದೇ ಥರ ಇನ್ನೊಂದು ಎಕ್ಸಾಂಪಲ್ ಬಗ್ಗೆ ಡಿಸ್ಕಷನ್ ಮಾಡೋದಾದರೆ, ಫಾರ್ ಎಕ್ಸಾಂಪಲ್ ನೀವೇನೋ ಯಾವುದೋ ಒಂದು ಲ್ಯಾಂಗ್ವೇಜಲ್ಲಿ ಲ್ಯಾಕ್ ಇದ್ದೀರಾ, ಅಥವಾ ಲ್ಯಾಂಗ್ವೇಜ್ ನಿಮಗೆ ಬರೋದಿಲ್ಲ, ಫಾರ್ ಎಕ್ಸಾಂಪಲ್ ತಮಿಳ್ ಬರೋದಿಲ್ಲ ಅಥವಾ ತೆಲುಗು ಬರೋದಿಲ್ಲ, ಕನ್ನಡನೇ ಬರೋದಿಲ್ಲ ಅಂತ ಇಟ್ಕೊಳ್ಳಿ. ಸೊ ಹಾಗೆ ನಿಮ್ಮ ಟೀಮಲ್ಲಿ ಆ ಥರ ಪೀಪಲ್ ಇರ್ತಾರೆ ಹೂನು ಕನ್ನಡ ವೆರಿ ವೆಲ್, ನಿಮಗೂ ಟೀಚ್ ಮಾಡೋವಂಥ ಕ್ಯಾಪಬಿಲಿಟಿ ಇರುತ್ತೆ ಅವ್ರಿಗೆ. ಆ್ಯಂಡ್ ಆಗೇನಾಗುತ್ತೆ, ನೀವು ಲ್ಯಾಂಗ್ವೇಜಸ್ ಅಲ್ಲಿ ಮಾತಾಡ್ತಿರೋ ಬಿಡ್ತಿರೋ, ಬಟ್ ನಿಮ್ಮ ಒಂದು ಟೀಮ್ಮೇಟಿಂದ ಏನಾಗುತ್ತೆ ಆ ಒಂದು ಲ್ಯಾಂಗ್ವೇಜ್ ಕವರ್ ಆಗುತ್ತೆ. ಆ್ಯಂಡ್ ಅಲ್ಲಿಂದ ಆ ಒಂದು ಆಬ್ಜೆಕ್ಟಿವ್ ಕೂಡ ಏನಾಗುತ್ತೆ ಸಕ್ಸಸ್ ಆಗುತ್ತೆ. ಆ್ಯಂಡ್ ಅಟ್ ಲಾಸ್ಟ್ ನಾವೇನಾನ ಇಂಡಿವಿಜುವಲ್ ಎಫರ್ಟಲ್ಲೇ ಇಲ್ಲಪ್ಪ ನಾನು ಟೀಮ್ ವರ್ಕ್ ಅಲ್ಲ, ನಾನು ಬಿಲೀವ್ ಮಾಡಲ್ಲ, ನನಗೆ ಇಂಡಿವಿಜುವಲ್ ಎಫರ್ಟ್ ಹಾಕೇ ಇಷ್ಟ, ಹಾಗೆ ಹೀಗೆ ಅಂತ ಬಿಲೀವ್ ಮಾಡೋರಿಗೆ ಮೈ ಡಿಯರ್ ಫ್ರೆಂಡ್ಸ್, ಎಸ್ ಮೈ ಡಿಯರ್ ಫ್ರೆಂಡ್ಸ್, ನೀವು ಹಾಕ್ಬೋದು. ಬಟ್ ಹಾಕಿದ್ರೆ ಏನು ಮಾಡೋಕ್ಕಾಗುತ್ತೆ, ಲಿಮಿಟೆಡ್ ಇನೋವೇಷನ್ಸ್ ಇರುತ್ತೆ, ನಿಮ್ಮ ವರ್ಕ್ ಟೈಮ್ ಫುಲ್ ಡ್ರೈನ್ ಔಟ್ ಆಗುತ್ತೆ. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ನಿಮ್ಮದು ಗ್ರೋತ್ ಇರುತ್ತಲ್ಲ, ಗ್ರೋತ್ ತುಂಬ ಪೂರ್ ಆಗಿರುತ್ತೆ, ಸ್ಲೋ ಇರುತ್ತೆ. ಆ್ಯಂಡ್ ನೀವು 10 ಇಯರ್ಸಲ್ಲಿ ಅಚೀವ್ ಮಾಡಬೇಕಾಗಿರೋ ಸಕ್ಸಸ್ಸು ಮೇ ಬಿ 20 ಇಯರ್ಸು ತೊಗೋಬೋದು. ಸೊ ಅದಕ್ಕೆ ಮೈ ಡಿಯರ್ ಫ್ರೆಂಡ್ಸ್, ನಾವು ನಮ್ಮ ಸಕ್ಸಸ್ ಲ್ಯಾಡರಲ್ಲಿ ಕ್ಲೈಮ್ ಮಾಡಬೇಕು ಅಂತ ಹೇಳಿದ್ರೆ ಟೀಮ್ ವರ್ಕ್ ಅನ್ನೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ, ಕ್ರೂಷಿಯಲ್ ಆಗುತ್ತೆ. ಸೊ ಇದು ನಮ್ಮ ಎಲ್ಲ ವರ್ಕ್ ಅಟ್ಮಾಸ್ಫಿಯರಲ್ಲೂ ಕೂಡ ನಾವೇನು ಮಾಡ್ಬೋದು, ಇಂಪ್ಲಿಮೆಂಟ್ ಮಾಡ್ಬೋದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ಇದೇ ಥರ ಪ್ರೀತಿ ನಮಗೆ ನೀವು ತೋರಿಸ್ತಾ ಇರಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.